ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಹಾಗಲಕಾಯಿ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಿದು ಹಾಗಲಕಾಯಿ ತುಂಬ ಕಹಿ, ನನಗಂತೂ ಸಿಕ್ಕಾಪಟ್ಟೆ ಕಹಿ ಅನ್ಸುತ್ತಪ್ಪ, ಇದು ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಹೌದು, ಅದೆಷ್ಟೋ ಜನ ಹಾಗಲಕಾಯಿ ನೋಡಿದ ತಕ್ಷಣ ಮುಖಕ್ಕೆ ಉಜ್ಜಿಬಿಡ್ತಾರೆ ಅಲ್ವಾ, ಹಾಗಲಕಾಯಿ ನಂಗೆ ಇಷ್ಟ ಇಲ್ಲಪ್ಪ, ಕಹಿ ಇದೆ ಅಂತ. ಸೊ ಬಟ್ ಇದೇ ಕಹಿ ಅದೆಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಜೊತೆಗೆ ಈ ಕಹಿನ ಹೇಗೆ ಸಿಹಿಯಾಗಿ ಮಾಡಿ ತಿನ್ನೋದು ಅಂತ ಕೂಡ ಹೇಳ್ಕೊಡ್ತೀನಿ. ಸೊ ಇವತ್ತು ನಾನು ಹಾಗಲಕಾಯಿ ಇನ್ನು 3-4 ಇರೋದನ್ನು ಕ್ಲೀನಾಗಿ ತೊಗೊಂಡ್ಬಿಟ್ಟು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಮೊದಲಿಗೆ ಫಸ್ಟು ಉಪ್ಪಷ್ಟನ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಉಪ್ಪು ಹಾಕೋದ್ರಿಂದ ಕಹಿ ಅಂಶ ಏನಿದೆಯೋ ಅದು ಅಷ್ಟಾಗಿ ಕಂಡು ಬರೋದಿಲ್ಲ, ಓಕೆನಾ. ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಫಸ್ಟು ಹಾಕಿಬಿಟ್ಟು ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಹೇಗೆ ಬೇಕೋ ಆ ಥರ ಮಾಡ್ಕೊಬಹುದು. ಯಾಕಂದರೆ ಇದು ನಾನು ಸ್ಲೈಸ್ ಮಾಡಿದ್ದೀನಿ ಬೇಗ ಆಗಲಿ ಅಂತ. ನೀವು ಬೇಕಾದರೆ ಉದ್ದುದ್ದಕ್ಕೆ ಅಡ್ಡಡ್ಡಕ್ಕೆ ಸೀಳ್ಕೊಂಡು ಒಂದು ಹಾಗಲಕಾಯಿಂದ 4 ತುಂಡು ಮಾಡ್ಕೊತೀರಾ ಅಂತಂದರೆ ನಾಟ್ ಆನ್ ಇಶ್ಯೂ, ಮಾಡ್ಕೋಬೋದು. ನಾನಿಲ್ಲಿ ಅರಿಶಿನ ಹಾಗೆ ಅಚ್ಚ ಖಾರದ ಪುಡಿ, ಖಾರ ಕೂಡ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿ ತೊಗೊಳ್ಳಿ. ಜೊತೆಗೆ ಸ್ವಲ್ಪ ಇಂಗು ಹಾಗೆ ಎವರೆಸ್ಟ್ ಚಿಕನ್ ಮಸಾಲ ಇರುತ್ತಲ್ವ, ನಾನು ಅದನ್ನು ಸ್ವಲ್ಪ ಹಾಕಿದ್ದೀನಿ. ನಿಮ್ಮ ಹತ್ರ ಯಾವ ಚಿಕನ್ ಮಸಾಲ ಇದೆ ಅದು ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಜೊತೆಗೆ ನಾನಿಲ್ಲಿ 2-2.5 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ, ಪ್ಲಸ್ ಸ್ವಲ್ಪ ಎಣ್ಣೆ, ಹಾಗೆ ಇಲ್ಲಿ ಮೇನ್ ಆಗಿ ಬೇಕಾಗಿರೋಂಥದ್ದು ಎಳ್ಳು, ಆಯಿತಾ. ನಾನಿಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಇನ್ನೂ ಏನಪ್ಪ ಇಲ್ಲಿ ವಿಶೇಷ ಅಂತ ಅಂದರೆ, ಈಗ ನಮ್ಮ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಈ ಶೇಂಗಾ ಚಟ್ನಿ ಅಂದರೆ ಕಡಲೆ ಬೀಜ ಚಟ್ನಿ ಪುಡಿ ಆಗಿರ್ಬೋದು, ರೊಟ್ಟಿ ಜೊತೆ ಮಾಡೋಕ್ಕೆ ಅಂತ ನಮ್ಮ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಇಟ್ಕೊಂಡಿರ್ತಾರೆ. ಆ ಥರ ಈ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಗಲೇ ಫಸ್ಟು ಉಪ್ಪನ್ನು ಅಷ್ಟೇ ಹಾಕಿ ಮಾಡ್ಕೊಂಡಿದ್ವಲ್ವ. ಸೊ ಇವಾಗ ಈ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಇದಾದಮೇಲೆ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ, ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು, ಅಥವಾ ನೀವು ಲಿಂಬೆಹಣ್ಣಿದೆ ಅಂದರೆ ಪರವಾಗಿಲ್ಲ, ಒಂದು ಲಿಂಬೆಹಣ್ಣನ್ನು ಹಿಂಡ್ಕೊಬೋದು. ನಾನಿಲ್ಲಿ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ. ಅದನ್ನು ನೀರು ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಹಾಕ್ತಾಯಿದ್ದೀನಿ. ಜಾಸ್ತಿಯಾಗಿ ನೀರು ಹಾಕ್ತಾಯಿಲ್ಲ ನಾನು ಇದಕ್ಕೆ. ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನಾನು ನೀರು ಹಾಕಿ, ಅಂದರೆ ಹುಣಸೆ ಹಣ್ಣೆ ನೀರು ಬಿಟ್ಟಿರುತ್ತಲ್ವ, ಅದೇ ನೋಡಿ ಅಷ್ಟೇ ಹಾಕ್ತಾ ಇರೋದು ನಾನು. ಅಷ್ಟೇ ಹುಣಸೆ ಹಣ್ಣಿನ ನೀರಿನಲ್ಲಿ ನಾನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಓಕೆನಾ. ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಟಾದಮೇಲೆ, ಸಾಮಾನ್ಯವಾಗಿ ಎಲ್ಲರೂ ಇದು ಹೇಳಿರಲ್ಲ, ಅಂದರೆ ಬರೀ ಅರಿಶಿನ, ಉಪ್ಪು, ಖಾರ, ಹುಳಿ ಹಾಕಿ ಮಾಡಿರ್ತಾರೆ. ಬಟ್ ನಾನು ಇವತ್ತು ಹೇಳ್ತಿದ್ದೀನಲ್ವ, ಮೊದಲಿಗೆ ಉಪ್ಪನ್ನು ಹಾಕಿ ನೀಟಾಗಿ ಕಲಿಸ್ಬಿಟ್ಟು ಅದಾದಮೇಲೆ ನಾನೇನು ಹಾಕಿದ್ದೀನಿ ಅಂತಂದರೆ, ಇಲ್ಲಿ ಆಗಲೇ ಹೇಳಿದೆ, ಶೇಂಗಾ ಬೀಜ ಏನು ಪುಡಿ ಇರುತ್ತೋ, ಅಂದರೆ ಗುರೆಳ್ಳು ಚಟ್ನಿ ಏನೆಲ್ಲ ನೀವು ಯಾವ ಥರ ಚಟ್ನಿ ಪುಡಿನ ಮಾಡಿರ್ತೀರ ಆ ಥರ ಚಟ್ನಿ ಪುಡಿನ ಹಾಕ್ಕೊಳ್ಳಿ, ಓಕೆನಾ. ಅದಾದಮೇಲೆ ಎಳ್ಳನ್ನು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿವರೆಗೂ ಯಾರು ಹಾಗಲಕಾಯಿ ಬೇಡ ಅಂತ ಹೇಳ್ತಾ ಇದ್ರೋ ಅವರೆಲ್ಲರೂ ಕೂಡ ಹಾಗಲಕಾಯಿನ ಇದೇ ಥರ ಮಾಡಿ ಅಂತ ಹೇಳಿ ಇಷ್ಟಪಟ್ಟು ತಿಂತಾರೆ, ಎಷ್ಟು ಚೆನ್ನಾಗಿರುತ್ತೆ. ಎಳ್ಳಿನ ಜೊತೆಗೆ ನಾನಿಲ್ಲಿ ಶೇಂಗಾ ಪುಡಿನ ಮಿಕ್ಸ್ ಮಾಡಿದ್ದೀನಲ್ವ, ಕಡಲೆ ಪುಡಿನ, ಹಾಗಾಗಿ ಹೇಳಿರೋದು. ನಾನು ಹೇಳಿರೋ ಈ ರೀತಿ ನಿಮ್ಗೆ ಇದುವರೆಗೂ ಯಾರೂ ಹೇಳಿರಲ್ಲ. ಯಾಕೆಂದರೆ ಎಳ್ಳು ಹಾಗೆ ಈ ಕಡಲೆ ಬೀಜದ ಪುಡಿ ಅಥವಾ ಈ ಶೇಂಗಾ ಚಟ್ನಿ ಅನ್ನೋದೇನಿದೆಯೋ ಅದನ್ನು ಹಾಕಿ ಮಾಡೋದು ತುಂಬ ಡಿಫ್ರೆಂಟು, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದುವರೆಗೂ ಯಾರೆಲ್ಲ ನನಗೆ ಹಾಗಲಕಾಯಿ ಬೇಡ, ನಾನು ತಿನ್ನಲ್ಲ, ನನಗೆ ಇಷ್ಟನೇ ಇಲ್ಲ ಅಂತ ಹೇಳಿರ್ತಾರೋ ಪ್ರತಿಯೊಬ್ಬರು ಮನೇಲಿ ಮಕ್ಕಳಿಂದ ಹಿರಿಯರು ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಮಾಡಿ ನೋಡಿ, ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ. ನಾನು ಹೇಳೋ ಈ ಟ್ರಿಕ್ನ ಯೂಸ್ ಮಾಡಿ, ನಿಮ್ಗಳಿಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಸೊ ಮಾಡಿ ಒಮ್ಮೆ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.